ಆಂಗ್ಲ ಕ್ಯಾಲೆಂಡರ್ನ ಹೊಸ ವರ್ಷದ ಸಂಭ್ರಮಾಚರಣೆಗೆ ದಿನಗಣನೆ ಪ್ರಾರಂಭ ಆಗಿದೆ. ಆದ್ರೆ ಈ ಹಬ್ಬಗಳ ಆಚರಣೆಯಿಂದ ಹಿಡಿದ್ಬಿಟ್ಟು ದಿನನಿತ್ಯದ ಜೀವನದವರೆಗೂ ಕೂಡ ಇತ್ತೀಚೆಗೆ ಧರ್ಮ ಸಂಘರ್ಷ ಅನ್ನೋದು ಕಾಮನ್ ಟಾಪಿಕ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹಿಂದುತ್ವ ವರ್ಸಸ್ ಅದರ್ ಧರ್ಮ. ಹಿಂದುತ್ವ ಅಂದ್ರೇನೆ ಒಂದ್ ರೀತಿಯಲ್ಲಿ ರಿಜಿಡ್ ರಾಡಿಕಲಿಸಂ, ಅಥವಾ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಹಿಂದುತ್ವ ಅಂದ್ಬಿಟ್ರೇನೆ ಮೂಲಭೂತವಾದ ಅನ್ನೋ ರೀತಿಯ ಚರ್ಚೆಗಳು ರಾಜಕೀಯ ವಲಯದಲ್ಲೂ ಹಾಗೆ ಸಾಮಾಜಿಕ ವಲಯದಲ್ಲೂ ಕೂಡ ಪದೇ ಪದೇ ಚರ್ಚೆಗೆ ಒಳಪಡ್ತಾ ಇದೆ. ಇದರ ಜೊತೆಯಲ್ಲೇ ಇದಕ್ಕೆ ಪ್ಯಾರಲಲ್ ಅನ್ನೋ ರೀತಿಯಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಹಿಂದೂಗಳ ಮೇಲೆ ಹತ್ಯೆಗಳು ಮಾಡಲಾಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ. ಈ ರೀತಿಯ ಒಂದು ಸಂದರ್ಭ ಕೂಡ ನೆರೆಹೊರೆಯ ರಾಷ್ಟ್ರಗಳಿಂದ ನಮಗೆ ಕಾಣೋಕ್ ಸಿಗ್ತಾ ಇದೆ. ಅಸಲಿಗೆ ಹಿಂದುತ್ವ ಅಂದ್ರೆ ಏನು, ಹಿಂದೂಗಳು ಯಾರು, ಹಿಂದುತ್ವ ಅನ್ನೋದು ಇಟ್ಸ್ ಅ ವೇ ಆಫ್ ಲೈಫ್ ಅನ್ನೋ ಹಾಗಿದ್ರೆ ಅದನ್ನ ನಮ್ಮ ಜೀವನದ ಉಪಕ್ರಮವಾಗಿ ಬಳಕೆ ಮಾಡ್ಕೊಳ್ಳೋದು ಹೇಗೆ? ಈ ರೀತಿಯ ಅನೇಕ ಗೊಂದಲಗಳು ಅನಾವಶ್ಯಕವಾಗಿ ಸೃಷ್ಟಿಯಾಗಿದ್ರೂ ಕೂಡ ಆ ಗೊಂದಲಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದು ನಮ್ಮ ಕರ್ತವ್ಯ ಕೂಡ ಆಗತ್ತೆ. ಹೀಗಾಗಿ ಈ ಹಿಂದುತ್ವದ ಸುತ್ತಮುತ್ತ ಹಬ್ಬಿರುವ ಅನೇಕ ಚರ್ಚಾ ವಿಚಾರಗಳು, ಗೊಂದಲಗಳು ಇದೆಲ್ಲವನ್ನ ಇಟ್ಕೊಂಡು ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದೀವಿ. ಈ ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಿರ್ಭಯಾನಂದ ಸರಸ್ವತಿ ಶ್ರೀಗಳು. ನಮಸ್ಕಾರ ಸ್ವಾಮಿಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಹಾಗೆ ಗೌರವಪೂರ್ಣವಾದ ಸ್ವಾಗತ ತಮಗೆ. ನಮಸ್ಕಾರ, ಥ್ಯಾಂಕ್ ಯು. ಹಾಗೆ ಎಂದಿನಂತೆ ನಮ್ಮ ಮೆಗಾ ಡಿಬೇಟ್ ನಲ್ಲಿ ನಮ್ಮ ಜೊತೆ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಸ್ವಾಮಿಗಳೇ, ಬಹಳ ಬೇಸಿಕ್ ಪ್ರಶ್ನೆ ಆದ್ರೆ ಬಹಳ ಕಾಂಪ್ಲಿಕೇಟೆಡ್ ಪ್ರಶ್ನೆ ಕೂಡ. ಹಿಂದುತ್ವ ಅಂದ್ರೆ ಏನು ಅಂತ ಇದನ್ನ ವಿವರಣಾತ್ಮಕವಾಗಿ ಹೇಳಬೇಕಾಗುತ್ತೆ. ಈ ಹಿಂದುತ್ವ ಅನ್ನೋ ಪದವನ್ನು ಜನ ಮಿಸ್ಟೇಕ್ ಮಾಡಿಕೊಂಡಿರೋಷ್ಟು ಹಿಂದೂ ಧರ್ಮ ಇದನ್ನೆಲ್ಲ ಮಿಸ್ಟೇಕ್ ಮಾಡಿಕೊಂಡಿರೋಷ್ಟು ನನಗನ್ಸಿದ ಮಟ್ಟಿಗೆ ಸದ್ಯದ ದಿನಮಾನದಲ್ಲಿ ಇನ್ಯಾವ ಸಬ್ಜೆಕ್ಟ್ ಅನ್ನು ಅಷ್ಟು ಮಿಸ್ಟೇಕ್ ಮಾಡಿಕೊಂಡಿಲ್ಲ. ಹಿಂದೂ ಅನ್ನುವಂತಹದ್ದು, ಸನಾತನ ಧರ್ಮ ಅನ್ನುವಂತಹದ್ದು, ವೇದಾಂತ ಧರ್ಮ ಅನ್ನುವಂತಹದ್ದು ಎಲ್ಲ ಒಂದೇ. ಈ ಹಿಂದೂ ಅನ್ನೋ ಪದ ಹುಟ್ಕೊಂಡಿದ್ದಕ್ಕೆ ನಾವು ಕಾರಣ ಅಲ್ಲ, ನಾವು ಅದನ್ನು ಕರೀಲೇ ಇಲ್ಲ. ಹಾಗೆ ಭಾರತೀಯರು, ಭಾರತ ದೇಶ ಅನ್ನುವಂತಹ ದೇಶ ಹುಟ್ಟಿದಾಗಿನಿಂದ ಭಾರತೀಯರು ಅದನ್ನು ಕರ್ಕೊಂಡು ಬರ್ತಾ ಇರೋದು ವೇದಾಂತ ಧರ್ಮ ಅಂತ. ಇವತ್ತಿಗೂ ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಯಾವ ಯಾವ ರಾಮಕೃಷ್ಣಾಶ್ರಮಗಳನ್ನ ನಿರ್ಮಾಣ ಮಾಡಿ ಅವರ ಶಿಷ್ಯರು ನಿರ್ಮಾಣ ಮಾಡೋದಕ್ಕೆ ಅನುವು ಮಾಡಿಕೊಟ್ರು, ಅಲ್ಲೆಲ್ಲೂ ಕೂಡ ಅವುಗಳ ಹೆಸರು ವೇದಾಂತ ಸೊಸೈಟಿ ಅಂತ. ಯಾವ ರಾಮಕೃಷ್ಣಾಶ್ರಮವೂ ಅಮೆರಿಕದಲ್ಲಿ ರಾಮಕೃಷ್ಣಾಶ್ರಮ ಅನ್ನೋ ಹೆಸರು ಹೊತ್ತಿಲ್ಲ, ವ್ಯಕ್ತಿ ಹೆಸರೇ ಹೊತ್ತಿಲ್ಲ. ಇಂಡಿಯಾದಲ್ಲಾದರೂ ರಾಮಕೃಷ್ಣಾಶ್ರಮ ಅಂತೀವಿ, ಪಾಶ್ಚಾತ್ಯ ಪ್ರಪಂಚದಲ್ಲಿ ಅವುಗಳ ಹೆಸರು ವೇದಾಂತ ಸೊಸೈಟಿ. ಯಾಕೆ ಅಂತಂದ್ರೆ ನಮ್ಮ ಧರ್ಮ ಮೊದಲಿಂದಲೂ ಕೂಡ ವೇದಗಳ ಸಾರವಾದ ವೇದಾಂತವನ್ನೇ ನಾವು ನಮ್ಮ ಧರ್ಮವನ್ನಾಗಿ ಸ್ವೀಕರಿಸಿದವರು. ಆದರೆ ಈ ಧರ್ಮವನ್ನ ವೇದಾಂತ ಅಂತ ಕರೆಯೋದ್ರ ಬದಲು ಪರಿಷಿಯನ್ನರಿಗೂ ನಮಗೂ ಕ್ರಿಸ್ತ ಪೂರ್ವ 15-16 ಶತಮಾನಗಳಿಂದ ನಮಗೆ ಸಂಬಂಧ ಇದೆ. ಪರ್ಷಿಯನ್ ಆರ್ಮಿನಲ್ಲಿ ಇಂಡಿಯಾದ ಸೈನಿಕರಿದ್ದರು ಅಂತ ಹಿಸ್ಟರಿ ಹೇಳುತ್ತೆ. ಪರ್ಷಿಯಾ ದಾಟ್ಕೊಂಡು ಹೋಗಿ ಗ್ರೀಸ್ ದೇಶ ಏನಿದೆ, ಆ ಗ್ರೀಕರಿಗೂ ಇಂಡಿಯಾಗೂ ನಂಟು ಇತ್ತು. ರಾಮನ ವಂಶದಲ್ಲಿ ಬರುವಂತಹ ರಘು ಗ್ರೀಕರನ್ನು ಯುದ್ಧದಲ್ಲಿ ಗೆದ್ದಿದ್ದ. ರಘುವಂಶದಲ್ಲಿ ನಾವು ಕಾಳಿದಾಸ ಇದರ ಬಗ್ಗೆ ಅದ್ಭುತವಾದ ವರ್ಣನೆ ಕೊಡ್ತಾನೆ. ಮತ್ತು ಪಾಣಿನಿ ತನ್ನ ವ್ಯಾಕರಣ ಶಾಸ್ತ್ರದಲ್ಲಿ ಗ್ರೀಕರನ್ನು ರೆಫರ್ ಮಾಡ್ತಾನೆ, ಯವನರು ಅಂತ ಕರೀತಾನೆ. ಮೊನ್ನೆಯವರೆಗೆ ಇವತ್ತಿಗೂ ಕೂಡ ನಾವು ಯುರೋಪಿಯನ್ನರು, ಪಾಶ್ಚಿಮಾತ್ಯರನ್ನೆಲ್ಲ ಯವನರು ಅಂತ ಕರೀತಾ ಇದ್ದದ್ದು. ಸೊ ಪರ್ಷಿಯಾಗೂ ನಮಗೂ ಬಹುಕಾಲದಿಂದ ಸಂಬಂಧ ಇದೆ. ಅವರು ನಮ್ಮ ದೇಶವನ್ನು ಕರೀತಾ ಇದ್ದದ್ದು ಸಿಂಧೂ ನದಿಯ ಆಚೆಗಿರುವ ಬೃಹತ್ತಾದ ದೇಶ. ಅವರಿಗೆ ಸಿಂಧೂನೇ ರೆಫರೆನ್ಸ್. ಯಾಕೆಂದ್ರೆ ಇವತ್ತಿನ ಇರಾನ್, ಪರ್ಷಿಯಾ ಅಂದ್ರೆ ವಿಶೇಷವಾಗಿ ಇವತ್ತಿನ ಇರಾನ್ ನಿಂದ ಇಂಡಿಯಾಗೆ ಬರಬೇಕು ಅಂದ್ರೆ, ಅಥವಾ ಯಾವುದೇ ಪಾಶ್ಚಾತ್ಯ ರಾಷ್ಟ್ರದಿಂದ ಇಂಡಿಯಾದ ಒಳಗಡೆ ಬರಬೇಕು ಅಂದ್ರೆ ಹಿಮಾಲಯ ಅಡ್ಡ ಬರುತ್ತೆ. ಖೈಬರ್ ಮತ್ತು ಬೊಲಾನ್ ಅನ್ನುವ 2 ಕಣಿವೆಗಳು ಬರುತ್ತೆ. ಆ ಕಣಿವೆಗಳನ್ನು ದಾಟಿಕೊಂಡೇ ಬರಬೇಕು. ಬಂದ ಮೇಲೂ ಸಮುದ್ರದಂತಹ ನದಿ ಒಂದು ಅಡ್ಡ ಆಗುತ್ತೆ. ಸಮುದ್ರ, ಅದು ರೋಲಿಂಗ್ ಸೀ ಅಂತ ಕರೀಬಹುದು, ಉರುಳುವ ಸಮುದ್ರ, ಬೃಹತ್ತಾದಂತ ಒಂದು ನದಿ. ಇವೆರಡೂ ದೊಡ್ಡ ಅಬ್ಸ್ಟಕಲ್ಸ್.
ಪಶ್ಚಿಮದಿಂದ ಬರುವವರಿಗೆ. ಆ ಸಿಂಧೂ ನದಿಯನ್ನು ದಾಟಿಬಿಟ್ರೆ ಏನು ಲ್ಯಾಂಡ್ ಸಿಗುತ್ತೆ ಅದು ಇಂಡಿಯಾ. ಆ ಕಾಲದಲ್ಲಿ ಪಾಕಿಸ್ತಾನ ಇರಲಿಲ್ಲ, 47ರಿಂದ ಈಚೆಗೆ ತಾನೆ ಪಾಕಿಸ್ತಾನ. ಸೊ ಪರ್ಷಿಯನ್ನರು ಬರ್ತಾ ಇದ್ದ ಕಾಲದ ಇಂಡಿಯಾ ಕರಾಚಿ ಕಡೆ ಹಿಮಾಲಯ ಬಂದು ಅರಬ್ಬಿ ಸಮುದ್ರವನ್ನು ಏನು ಮುಟ್ಟುತ್ತೆ, ಅಲ್ಲಿಂದ ಒಂದು ಪ್ರಭಾವಳಿಯ ರೀತಿಯಲ್ಲಿ ಬರ್ಮಾವರೆಗೂ ಬಂದು ಅಲ್ಲಿ ಬಂಗಾಳ ಕೊಲ್ಲಿಯನ್ನು ಹಿಮಾಲಯ ಮುಟ್ಟುತ್ತೆ. ಅದರ ಕೆಳಗಿನದು ಏನಿದೆ ಇದೇ ಆವತ್ತಿನ ಇಂಡಿಯಾ. ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಲಾಗುತ್ತೆ, ಹಿಮಾಲಯದ ದಕ್ಷಿಣಕ್ಕೆ ಸಮುದ್ರಗಳ ಉತ್ತರಕ್ಕೆ ಇರತಕ್ಕಂಥ ಈ ಮಹಾಭೂಮಿ ಮಹಾನಾಡನ್ನೇ ಭಾರತ ಅಂತ ಕರೆಯಲಾಗುತ್ತೆ ಅಂತ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಈ ಭೂಮಿಯನ್ನು ಅವರು ಸಿಂಧು ಅಂತ ಕರೆಯೋದ್ರ ಬದಲು ಪರ್ಷಿಯನ್ನರಿಗೆ ಸಕಾರ ಬರಲ್ಲ, ಸಾ ಅಂತ ಹೇಳೋಕೆ ಹೊರಟ್ರೆ ಹಾ ಬರುತ್ತೆ. ಮೆಕ್ಸಿಕನ್ನರಿಗೂ ಅಷ್ಟೇ ಸಕಾರ ಬರಲ್ಲ, ಹಾ ಬರುತ್ತೆ. ಸಿಂಧು ಅನ್ನೋದ್ರ ಬದಲು ಹಿಂದೂ ಅಂದ್ಬಿಟ್ರು ಅವರು. ಸೊ ಈ ದೇಶದ ಧರ್ಮ ಇದನ್ನ ಅವರು ಹಿಂದೂ ಧರ್ಮ ಅಂತ ಕರೆದ್ರು. ಓಕೆ, ಅದು ಯಾವ್ದು ನಾವು ಸನಾತನ ಧರ್ಮ ಅಂತ ಕರೆದಿದ್ದು, ವೇದಾಂತ ಧರ್ಮ ಅಥವಾ ಸನಾತನ ಧರ್ಮ. ಸನಾತನ ಧರ್ಮ ಅಂದ್ರೆ ಏನು ಗೊತ್ತಾ, ಬಿಗಿನಿಂಗ್ ಇಲ್ಲದೆ ಇರೋದು, ಎಂಡ್ ಇಲ್ಲದೆ ಇರೋದು ಅಂತ. ಟ್ರೂತ್, ಯಾವುದೇ ಟ್ರೂತ್ಗೆ ಬಿಗಿನಿಂಗ್ ಇಲ್ಲ, ಎಂಡ್ ಇಲ್ಲ. ನಾವು ಕೂಡ, ವೇದಗಳು ಕೂಡ ಅದನ್ನೇ ಹೇಳುತ್ತೆ. ಅಸ್ತಿತ್ವಕ್ಕೆ ಧಕ್ಕೆ ಇಲ್ಲ ಅನ್ನೋದನ್ನ ಸತ್, ಜ್ಞಾನಕ್ಕೆ ಮಿತಿ ಇಲ್ಲ ಅನ್ನೋದನ್ನ ಚಿತ್, ಆನಂದಕ್ಕೆ ಮಿತಿ ಇಲ್ಲ ಅನ್ನೋದು ಆನಂದ, ಸತ್ ಚಿತ್ ಆನಂದ ಸಚ್ಚಿದಾನಂದ. ಇವನೇ ಭಾರತೀಯರ ದೇವರು, ಇಷ್ಟೇ ಭಾರತೀಯರ ದೇವರು. ಅದು ಶಕ್ತಿ, ಅದು ಅಸ್ತಿತ್ವಕ್ಕೆ ಧಕ್ಕೆ ಇಲ್ಲ ಅಂದ್ರೆ ಅಲ್ಲಿ ಮನುಷ್ಯ ಬರಲ್ಲ. ಯಾವುದೇ ಮನುಷ್ಯನ ಶರೀರಕ್ಕೆ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ಕೇವಲ ತತ್ವಕ್ಕೆ ಮಾತ್ರ, ಟ್ರೂತ್ಗೆ ಮಾತ್ರ ಅಸ್ತಿತ್ವಕ್ಕೆ ಧಕ್ಕೆ ಇಲ್ಲ. ಟ್ರೂತ್ಗೆ ಮಾತ್ರ ಜ್ಞಾನಕ್ಕೆ ಮಿತಿ ಇಲ್ಲ. ಟ್ರೂತ್ಗೆ ಮಾತ್ರ ಆನಂದಕ್ಕೆ ಕೊರತೆ ಇಲ್ಲ. ಆದ್ದರಿಂದ ನಿಮ್ಮ ದೇವರು ಯಾವುದು ಅಂತ ಕೇಳಿದ್ರೆ ಟ್ರೂತ್, ಸತ್ಯ, ಇದೇ ನಮ್ಮ ದೇವರು ಅಂತ ಹೇಳಿ ಅದನ್ನ ಹಾಗೆ ಬಿಟ್ಟುಬಿಟ್ಟ. ಬಟ್ ಅಲ್ಪಜ್ಞಾನ ಆಂಗ್ಲ ಕ್ಯಾಲೆಂಡರ್ನ ಹೊಸ ವರ್ಷದ ಸಂಭ್ರಮಾಚರಣೆಗೆ ದಿನಗಣನೆ ಪ್ರಾರಂಭ ಆಗಿದೆ. ಆದ್ರೆ ಈ ಹಬ್ಬಗಳ ಆಚರಣೆಯಿಂದ ಹಿಡಿದ್ಬಿಟ್ಟು ದಿನನಿತ್ಯದ ಜೀವನದವರೆಗೂ ಕೂಡ ಇತ್ತೀಚೆಗೆ ಧರ್ಮ ಸಂಘರ್ಷ ಅನ್ನೋದು ಕಾಮನ್ ಟಾಪಿಕ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹಿಂದುತ್ವ ವರ್ಸಸ್ ಅದರ್ ಧರ್ಮ. ಹಿಂದುತ್ವ ಅಂದ್ರೇನೆ ಒಂದ್ ರೀತಿಯಲ್ಲಿ ರಿಜಿಡ್ ರಾಡಿಕಲಿಸಂ, ಅಥವಾ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಹಿಂದುತ್ವ ಅಂದ್ಬಿಟ್ರೇನೆ ಮೂಲಭೂತವಾದ ಅನ್ನೋ ರೀತಿಯ ಚರ್ಚೆಗಳು ರಾಜಕೀಯ ವಲಯದಲ್ಲೂ ಹಾಗೆ ಸಾಮಾಜಿಕ ವಲಯದಲ್ಲೂ ಕೂಡ ಪದೇ ಪದೇ ಚರ್ಚೆಗೆ ಒಳಪಡ್ತಾ ಇದೆ. ಇದರ ಜೊತೆಯಲ್ಲೇ ಇದಕ್ಕೆ ಪ್ಯಾರಲಲ್ ಅನ್ನೋ ರೀತಿಯಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಹಿಂದೂಗಳ ಮೇಲೆ ಹತ್ಯೆಗಳು ಮಾಡಲಾಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ. ಈ ರೀತಿಯ ಒಂದು ಸಂದರ್ಭ ಕೂಡ ನೆರೆಹೊರೆಯ ರಾಷ್ಟ್ರಗಳಿಂದ ನಮಗೆ ಕಾಣೋಕ್ ಸಿಗ್ತಾ ಇದೆ. ಅಸಲಿಗೆ ಹಿಂದುತ್ವ ಅಂದ್ರೆ ಏನು, ಹಿಂದೂಗಳು ಯಾರು, ಹಿಂದುತ್ವ ಅನ್ನೋದು ಇಟ್ಸ್ ಅ ವೇ ಆಫ್ ಲೈಫ್ ಅನ್ನೋ ಹಾಗಿದ್ರೆ ಅದನ್ನ ನಮ್ಮ ಜೀವನದ ಉಪಕ್ರಮವಾಗಿ ಬಳಕೆ ಮಾಡ್ಕೊಳ್ಳೋದು ಹೇಗೆ? ಈ ರೀತಿಯ ಅನೇಕ ಗೊಂದಲಗಳು ಅನಾವಶ್ಯಕವಾಗಿ ಸೃಷ್ಟಿಯಾಗಿದ್ರೂ ಕೂಡ ಆ ಗೊಂದಲಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದು ನಮ್ಮ ಕರ್ತವ್ಯ ಕೂಡ ಆಗತ್ತೆ. ಹೀಗಾಗಿ ಈ ಹಿಂದುತ್ವದ ಸುತ್ತಮುತ್ತ ಹಬ್ಬಿರುವ ಅನೇಕ ಚರ್ಚಾ ವಿಚಾರಗಳು, ಗೊಂದಲಗಳು ಇದೆಲ್ಲವನ್ನ ಇಟ್ಕೊಂಡು ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದೀವಿ. ಈ ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಿರ್ಭಯಾನಂದ ಸರಸ್ವತಿ ಶ್ರೀಗಳು. ನಮಸ್ಕಾರ ಸ್ವಾಮಿಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಹಾಗೆ ಗೌರವಪೂರ್ಣವಾದ ಸ್ವಾಗತ ತಮಗೆ. ನಮಸ್ಕಾರ, ಥ್ಯಾಂಕ್ ಯು. ಹಾಗೆ ಎಂದಿನಂತೆ ನಮ್ಮ ಮೆಗಾ ಡಿಬೇಟ್ ನಲ್ಲಿ ನಮ್ಮ ಜೊತೆ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಸ್ವಾಮಿಗಳೇ, ಬಹಳ ಬೇಸಿಕ್ ಪ್ರಶ್ನೆ ಆದ್ರೆ ಬಹಳ ಕಾಂಪ್ಲಿಕೇಟೆಡ್ ಪ್ರಶ್ನೆ ಕೂಡ. ಹಿಂದುತ್ವ ಅಂದ್ರೆ ಏನು ಅಂತ? ಇದನ್ನ ವಿವರಣಾತ್ಮಕವಾಗಿ ಹೇಳಬೇಕಾಗುತ್ತೆ. ಈ ಹಿಂದುತ್ವ ಅನ್ನೋ ಪದವನ್ನು ಜನ ಮಿಸ್ಟೇಕ್ ಮಾಡಿಕೊಂಡಿರೋಷ್ಟು ಹಿಂದೂ ಧರ್ಮ ಇದನ್ನೆಲ್ಲ ಮಿಸ್ಟೇಕ್ ಮಾಡಿಕೊಂಡಿರುವಷ್ಟು ನನಗನ್ಸಿದ ಮಟ್ಟಿಗೆ ಸದ್ಯದ ದಿನಮಾನದಲ್ಲಿ ಇನ್ಯಾವ ಸಬ್ಜೆಕ್ಟ್ ಅನ್ನು ಅಷ್ಟು ಮಿಸ್ಟೇಕ್ ಮಾಡಿಕೊಂಡಿಲ್ಲ. ಹಿಂದೂ ಅನ್ನುವಂತಹದ್ದು, ಸನಾತನ ಧರ್ಮ ಅನ್ನುವಂತಹದ್ದು, ವೇದಾಂತ ಧರ್ಮ ಅನ್ನುವಂತಹದ್ದು ಎಲ್ಲ ಒಂದೇ. ಈ ಹಿಂದೂ ಅನ್ನೋ ಪದ ಹುಟ್ಕೊಂಡಿದ್ದಕ್ಕೆ ನಾವು ಕಾರಣ ಅಲ್ಲ, ನಾವು ಅದನ್ನು ಕರೀಲೇ ಇಲ್ಲ. ಹಾಗೆ ಭಾರತೀಯರು, ಭಾರತ ದೇಶ ಅನ್ನುವಂತಹ ದೇಶ ಹುಟ್ಟಿದಾಗಿನಿಂದ ಭಾರತೀಯರು ಅದನ್ನು ಕರ್ಕೊಂಡು ಬರ್ತಾ ಇರೋದು ವೇದಾಂತ ಧರ್ಮ ಅಂತ. ಇವತ್ತಿಗೂ ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಯಾವ ಯಾವ ರಾಮಕೃಷ್ಣಾಶ್ರಮಗಳನ್ನ ನಿರ್ಮಾಣ ಮಾಡಿ ಅವರ ಶಿಷ್ಯರು ನಿರ್ಮಾಣ ಮಾಡೋದಕ್ಕೆ ಅನುವು ಮಾಡಿಕೊಟ್ರು, ಅಲ್ಲೆಲ್ಲೂ ಕೂಡ ಅವುಗಳ ಹೆಸರು ವೇದಾಂತ ಸೊಸೈಟಿ ಅಂತ.
ಯಾವ ರಾಮಕೃಷ್ಣಾಶ್ರಮವೂ ಅಮೆರಿಕದಲ್ಲಿ ರಾಮಕೃಷ್ಣಾಶ್ರಮ ಅನ್ನೋ ಹೆಸರು ಹೊತ್ತಿಲ್ಲ, ವ್ಯಕ್ತಿ ಹೆಸರೇ ಹೊತ್ತಿಲ್ಲ. ಇಂಡಿಯಾದಲ್ಲಾದರೂ ರಾಮಕೃಷ್ಣಾಶ್ರಮ ಅಂತೀವಿ, ಪಾಶ್ಚಾತ್ಯ ಪ್ರಪಂಚದಲ್ಲಿ ಅವುಗಳ ಹೆಸರು ವೇದಾಂತ ಸೊಸೈಟಿ. ಏಕೆ ಅಂತಂದ್ರೆ ನಮ್ಮ ಧರ್ಮ ಮೊದಲಿಂದಲೂ ಕೂಡ ವೇದಗಳ ಸಾರವಾದ ವೇದಾಂತವನ್ನೇ ನಾವು ನಮ್ಮ ಧರ್ಮವನ್ನಾಗಿ ಸ್ವೀಕರಿಸಿದವರು. ಆದರೆ ಈ ಧರ್ಮವನ್ನ ವೇದಾಂತ ಅಂತ ಕರೆಯೋದ್ರ ಬದಲು ಪರಿಷಿಯನ್ನರಿಗೂ ನಮಗೂ ಕ್ರಿಸ್ತ ಪೂರ್ವ 15-16 ಶತಮಾನಗಳಿಂದ ನಮಗೆ ಸಂಬಂಧ ಇದೆ. ಪರ್ಷಿಯನ್ ಆರ್ಮಿನಲ್ಲಿ ಇಂಡಿಯಾದ ಸೈನಿಕರಿದ್ದರು ಅಂತ ಹಿಸ್ಟ್ರಿ ಹೇಳುತ್ತೆ. ಪರ್ಷಿಯಾ ದಾಟ್ಕೊಂಡು ಹೋಗಿ ಗ್ರೀಸ್ ದೇಶ ಏನಿದೆ, ಆ ಗ್ರೀಕರಿಗೂ ಇಂಡಿಯಾಗೂ ನಂಟು ಇತ್ತು. ರಾಮನ ವಂಶದಲ್ಲಿ ಬರುವಂತಹ ರಘು ಗ್ರೀಕರನ್ನ ಯುದ್ಧದಲ್ಲಿ ಗೆದ್ದಿದ್ದ. ರಘುವಂಶದಲ್ಲಿ ನಾವು ಕಾಳಿದಾಸ ಇದರ ಬಗ್ಗೆ ಅದ್ಭುತವಾದ ವರ್ಣನೆ ಕೊಡ್ತಾನೆ. ಮತ್ತು ಪಾಣಿನಿ ತನ್ನ ವ್ಯಾಕರಣ ಶಾಸ್ತ್ರದಲ್ಲಿ ಗ್ರೀಕರನ್ನ ರೆಫರ್ ಮಾಡ್ತಾನೆ, ಯವನರು ಅಂತ ಕರೀತಾನೆ. ಮೊನ್ನೆಯವರೆಗೆ ಇವತ್ತಿಗೂ ಕೂಡ ನಾವು ಯುರೋಪಿಯನ್ನರು ಪಾಶ್ಚಿಮಾತ್ಯರನ್ನೆಲ್ಲ ಯವನರು ಅಂತ ಕರೀತಾ ಇದ್ದದ್ದು. ಸೊ ಪರ್ಷಿಯಾಗೂ ನಮಗೂ ಬಹುಕಾಲದಿಂದ ಸಂಬಂಧ ಇದೆ. ಅವರು ನಮ್ಮ ದೇಶವನ್ನು ಕರೀತಾ ಇದ್ದದ್ದು ಸಿಂಧೂ ನದಿಯ ಆಚೆಗಿರುವ ಬೃಹತ್ತಾದ ದೇಶ. ಅವರಿಗೆ ಸಿಂಧೂನೇ ರೆಫರೆನ್ಸ್. ಯಾಕೆಂದ್ರೆ ಇವತ್ತಿನ ಇರಾನ್, ಪರ್ಷಿಯಾ ಅಂದ್ರೆ ವಿಶೇಷವಾಗಿ ಇವತ್ತಿನ ಇರಾನ್ ನಿಂದ ಇಂಡಿಯಾಗೆ ಬರಬೇಕು ಅಂದ್ರೆ, ಅಥವಾ ಯಾವುದೇ ಪಾಶ್ಚಾತ್ಯ ರಾಷ್ಟ್ರದಿಂದ ಇಂಡಿಯಾದ ಒಳಗಡೆ ಬರಬೇಕು ಅಂದ್ರೆ ಹಿಮಾಲಯ ಅಡ್ಡ ಬರುತ್ತೆ. ಖೈಬರ್ ಮತ್ತು ಬೊಲಾನ್ ಅನ್ನುವ 2 ಕಣಿವೆಗಳು ಬರುತ್ತೆ. ಆ ಕಣಿವೆಗಳನ್ನು ದಾಟಿಕೊಂಡೇ ಬರಬೇಕು. ಬಂದ ಮೇಲೂ ಸಮುದ್ರದಂತಹ ನದಿ ಒಂದು ಅಡ್ಡ ಆಗುತ್ತೆ. ಸಮುದ್ರ, ಅದು ರೋಲಿಂಗ್ ಸಿ ಅಂತ ಕರೀಬಹುದು, ಉರುಳುವ ಸಮುದ್ರ, ಬೃಹತ್ತಾದಂತ ಒಂದು ನದಿ. ಇವೆರಡೂ ದೊಡ್ಡ ಅಬ್ಸ್ಟಕಲ್ಸ್ ಪಶ್ಚಿಮದಿಂದ ಬರುವವರಿಗೆ. ಆ ಸಿಂಧೂ ನದಿಯನ್ನು ದಾಟಿ ಬಿಟ್ರೆ ಏನು ಲ್ಯಾಂಡ್ ಸಿಗುತ್ತೆ, ಅದು ಇಂಡಿಯಾ. ಆ ಕಾಲದಲ್ಲಿ ಪಾಕಿಸ್ತಾನ ಇರಲಿಲ್ಲ, 47ರಿಂದ ಈಚೆಗೆ ತಾನೆ ಪಾಕಿಸ್ತಾನ. ಸೊ ಪರ್ಷಿಯನ್ನರು ಬರ್ತಾ ಇದ್ದ ಕಾಲದ ಇಂಡಿಯಾ ಕರಾಚಿ ಕಡೆ ಹಿಮಾಲಯ ಬಂದು ಅರಬ್ಬಿ ಸಮುದ್ರವನ್ನು ಏನು ಮುಟ್ಟುತ್ತೆ, ಅಲ್ಲಿಂದ ಒಂದು ಪ್ರಭಾವಳಿಯ ರೀತಿಯಲ್ಲಿ ಬರ್ಮಾವರೆಗೂ ಬಂದು ಅಲ್ಲಿ ಬಂಗಾಳ ಕೊಲ್ಲಿಯನ್ನು ಹಿಮಾಲಯ ಮುಟ್ಟುತ್ತೆ. ಅದರ ಕೆಳಗಿನದು ಏನಿದೆ ಇದೇ ಆವತ್ತಿನ ಇಂಡಿಯಾ. ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಲಾಗುತ್ತೆ, ಹಿಮಾಲಯದ ದಕ್ಷಿಣಕ್ಕೆ ಸಮುದ್ರಗಳ ಉತ್ತರಕ್ಕೆ ಇರತಕ್ಕಂಥ ಈ ಮಹಾಭೂಮಿ ಮಹಾನಾಡನ್ನೇ ಭಾರತ ಅಂತ ಕರೆಯಲಾಗುತ್ತೆ ಅಂತ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಈ ಭೂಮಿಯನ್ನು ಅವರು ಸಿಂಧು ಅಂತ ಕರೆಯೋದ್ರ ಬದಲು ಪರ್ಷಿಯನ್ನರಿಗೆ ಸಕಾರ ಬರಲ್ಲ, ಸಾ ಅಂತ ಹೇಳೋಕೆ ಹೊರಟ್ರೆ ಹಾ ಬರುತ್ತೆ. ಮೆಕ್ಸಿಕನ್ನರಿಗೂ ಅಷ್ಟೇ ಸಕಾರ ಬರಲ್ಲ, ಹಾ ಬರುತ್ತೆ. ಸಿಂಧು ಅನ್ನೋದ್ರ ಬದಲು ಹಿಂದೂ ಅಂದ್ಬಿಟ್ರು ಅವರು. ಸೊ ಈ ದೇಶದ ಧರ್ಮ, ಇದನ್ನ ಅವರು ಹಿಂದೂ ಧರ್ಮ ಅಂತ ಕರೆದ್ರು. ಓಕೆ, ಅದು ಯಾವ್ದು ನಾವು ಸನಾತನ ಧರ್ಮ ಅಂತ ಕರೆದಿದ್ದು, ವೇದಾಂತ ಧರ್ಮ ಅಥವಾ ಸನಾತನ ಧರ್ಮ. ಸನಾತನ ಧರ್ಮ ಅಂದ್ರೆ ಏನು ಗೊತ್ತಾ, ಬಿಗಿನಿಂಗ್ ಇಲ್ಲದೆ ಇರೋದು, ಎಂಡ್ ಇಲ್ಲದೆ ಇರೋದು ಅಂತ. ಟ್ರೂತ್, ಯಾವುದೇ ಟ್ರೂತ್ಗೆ ಬಿಗಿನಿಂಗ್ ಇಲ್ಲ, ಎಂಡ್ ಇಲ್ಲ. ನಾವು ಕೂಡ, ವೇದಗಳು ಕೂಡ ಅದನ್ನೇ ಹೇಳುತ್ತೆ. ಅಸ್ತಿತ್ವಕ್ಕೆ ಧಕ್ಕೆ ಇಲ್ಲ ಅನ್ನೋದನ್ನ ಸತ್, ಜ್ಞಾನಕ್ಕೆ ಮಿತಿ ಇಲ್ಲ ಅನ್ನೋದನ್ನ ಚಿತ್, ಆನಂದಕ್ಕೆ ಮಿತಿ ಇಲ್ಲ ಅನ್ನೋದಕ್ಕೆ ಆನಂದ, ಸತ್ ಚಿತ್ ಆನಂದ ಸಚ್ಚಿದಾನಂದ. ಇವನೇ ಭಾರತೀಯರ ದೇವರು, ಇಷ್ಟೇ ಭಾರತೀಯರ ದೇವರು. ಅದು ಶಕ್ತಿ, ಅದು ಅಸ್ತಿತ್ವಕ್ಕೆ ಧಕ್ಕೆ ಇಲ್ಲ ಅಂದ್ರೆ ಅಲ್ಲಿ ಮನುಷ್ಯ ಬರಲ್ಲ. ಯಾವುದೇ ಮನುಷ್ಯನ ಶರೀರಕ್ಕೆ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ಕೇವಲ ತತ್ವಕ್ಕೆ ಮಾತ್ರ, ಟ್ರೂತ್ಗೆ ಮಾತ್ರ ಅಸ್ತಿತ್ವಕ್ಕೆ ಧಕ್ಕೆ ಇಲ್ಲ. ಟ್ರೂತ್ಗೆ ಮಾತ್ರ ಜ್ಞಾನಕ್ಕೆ ಮಿತಿ ಇಲ್ಲ. ಟ್ರೂತ್ಗೆ ಮಾತ್ರ ಆನಂದಕ್ಕೆ ಕೊರತೆ ಇಲ್ಲ. ಆದ್ದರಿಂದ ನಿಮ್ಮ ದೇವರು ಯಾವುದು ಅಂತ ಕೇಳಿದ್ರೆ ಟ್ರೂತ್, ಸತ್ಯ, ಇದೇ ನಮ್ಮ ದೇವರು ಅಂತ ಹೇಳಿ ಅದನ್ನ ಹಾಗೆ ಬಿಟ್ಟುಬಿಟ್ಟ. ಬಟ್ ಅಲ್ಪಜ್ಞಾನ